ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ವೀಡಿಯೋಸೇ ಮಾಡೋಕ್ಕಾಗ್ತಾ ಇಲ್ಲ, ಬರೀ ಕೆಲಸ ಅದು ಇದು ಅಂತಲೇ ಆಗೋಗುತ್ತೆ. ಆದರೆ ಇವತ್ತು ಮಾಡಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಶಿಫ್ಟ್ ಇರೋದ್ರಿಂದ 4:15ಗೆ ಎದ್ದೇಳಬೇಕಾಯಿತು. ನಾನು ಓದೋಕ್ಕೆ 4:15ಗೆ ಎದ್ದಿಲ್ಲ. ಇವಾಗ ನೋಡ್ರಿ ಎತ್ತೆ ಇರೋದಕ್ಕೆ ಹೆಂಗೆ 4:15ಗೆ ಎದ್ದೇಳ್ತಾ ಇದ್ದೀನಿ. 4:15ಗೆ ಎದ್ದು ರೆಡಿಯಾಗಿ 5:10ಕ್ಕೆ ಬಸ್ ಬರುತ್ತೆ, ಅದಕ್ಕೆ ಸರ್ಕಲ್ ಹತ್ರ ಬಂದೆ. ಅಷ್ಟರಲ್ಲಿ ನಮ್ಮ ಬಸ್ ಕೂಡ ಬಂತು. ನಾನು ಅವತ್ತೇ ಹೇಳಿದೆ ಒಳಗೆ ವೀಡಿಯೋಸ್ ಎಲ್ಲ ಮಾಡೋಂಗಿಲ್ಲ. ಮತ್ತೆ ಡ್ಯೂಟಿ ಮುಗಿಸ್ಕೊಂಡು ಬಸ್ ಹತ್ಕೊಂಡು ಸೀದಾ PG ಕಡೆ ಬಂದೆ. ನಾಳೆ ನಾನು ವೀಕ್ ಆಫ್ ಇರೋದ್ರಿಂದ ಇವತ್ತೇ ಬಟ್ಟೆ ತೊಳೆಯೋಣ ಅಂತ ಮೇಲ್ಗಡೆ ಬಂದೆ. ನನಗೆ ಒಂದು ಶರ್ಟ್ ಕೂಡ ತೊಳೆಯೋಕೆ ಬರಲ್ಲ. ನಮ್ಮ ಊರಲ್ಲಿದ್ದಾಗ ನಮ್ಮ ಅಮ್ಮ ನನಗೆ ಒಂದು ದಿವಸಕ್ಕೂ ಬಟ್ಟೆ ತೊಳೆಸಿರ್ಲಿಲ್ಲ. ಇವಾಗ ನೋಡ್ರಿ ನಾನೇ ಎಲ್ಲ ತೊಳಿತೀನಿ. ಈ ಬೆಂಗಳೂರಿಗೆ ಬಂದು ಇದನ್ನೆಲ್ಲ ಕಲ್ತಂಗಾಗೈತೆ. ಬಟ್ಟೆನೆಲ್ಲ ತೊಳೆದು ಹಂಗೆ ಒಣ ಹಾಕಿ ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಹೊರಗಡೆ ಹೋಗ್ತಿದ್ದಂಗೆ ಪಟಾಕಿನೆಲ್ಲ ಹೊಡಿತಾ ಇದ್ರು. ಹಂಗೆ ಬೆಳ್ಳಿ ರಥದಲ್ಲಿ ದೇವ್ರನ್ನೆಲ್ಲ ತಗೊಂಡ್ ಬರ್ತಾ ಇದ್ರು. ಹಂಗೆ ದೇವರಿಗೆಲ್ಲ ಕೈ ಮುಗಿದು PG ಕಡೆ ಹೊರಟ್ವಿ. ಗೈಸ್, ಹೊಟ್ಟೆ ಹಸಿವಾಗಿತ್ತು ಅಂತ ಮೋಮೋಸ್ ಬುಕ್ ಮಾಡಿದ್ದೆ. ಮೋಮೋಸ್ ಬಂದಿದೆ. ಯಾವ್ದು ಹೊಲಸಿನ ಗೊಜ್ಜಿದ್ರಂಗೆ ಐತಲ್ಲೋ ಗೈಸ್, ಇವನಿಗೆ ಹಲ್ಸಿರಣ್ಣಿಗೆ ಗೊಜ್ಜಂತಿದು. ಬರೀ ಇಂಥದೆಯ. ಹಂಗೆ ನನ್ನ ರೂಮ್ಮೇಟ್ ವೆಸ್ಟ್ ಬೆಂಗಾಲ್ ಹುಡುಗ ನನ್ನ ಬ್ಲಾಗ್ಸ್ ಎಲ್ಲ ನೋಡಬೇಕು ಅಂತ ಹೇಳ್ದ. ಅದಕ್ಕೆ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ವಿ. ಗಳನ್ನೆಲ್ಲ ಪೂಜೆ ಮಾಡಿ ದೇವಸ್ಥಾನ ಹತ್ರ ಇಟ್ಕೊಂಡು ಹೋಗ್ಬೇಕು. ಅದಕ್ಕೆ ನಾವು ಅಮ್ಮ 3ಕ್ಕೂ ಪೂಜೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತು ಹಬ್ಬಕ್ಕೆ ಇದಾಗಿತ್ತು ಇವತ್ತಿನ ದಿನಚರಿ.